ಹಲೋ ಫ್ರೆಂಡ್ಸ್, ಕನ್ನಡ ಮಾಧ್ಯಮದ ಮಕ್ಕಳಿಗಾಗಿ ನಾನು ಆರಂಭಿಸಿರುವ ಇಂಗ್ಲಿಷ್ ಸರಣಿ ಇಂಗ್ಲಿಷನ್ನು ಹೇಗೆ ಕಲಿಯಬೇಕು, ಇದು ನಾನು ಒಂದು ಸೀರೀಸನ್ನು ಆರಂಭಿಸಿದ್ದೇನೆ. ಅದರಲ್ಲಿ ನಾನು ಇದು ಸೆಕೆಂಡ್ ಎಪಿಸೋಡ್ ಇದೆ. ನೋಡಿ, ಎಲ್ಲ ಮಕ್ಕಳಿಗೂ ಕ್ರಿಕೆಟರ್ಸ್ ಅಂದು ತುಂಬ ಇಷ್ಟ ಆಗ್ತಾರೆ. ಸೊ ಅದಕ್ಕಾಗಿ ನಾನು ಈ ಕ್ರಿಕೆಟರ್ಸ್ ಹೆಸರುಗಳನ್ನು ಇಂಗ್ಲೀಷ್ನಲ್ಲಿ ಬರೆದಿದ್ದೇನೆ. ಹಾಗೂ ಅದನ್ನು ನಾವು ಯಾವ ರೀತಿ ಓದಬೇಕು, ಹಾಗೂ ಅದನ್ನು ಕನ್ನಡಕ್ಕೆ ಹೇಗೆ ಬರೆಯಬೇಕು ಅಥವಾ ಕನ್ನಡದಿಂದ ಇಂಗ್ಲೀಷ್ಗೆ ಹೇಗೆ ಬರೆಯಬೇಕು ಎಂದು ನಾನು ನಿಮಗೆ ಇದು ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡುತ್ತೇನೆ. ನೋಡಿ, ಮಹೇಂದ್ರ ಸಿಂಗ್ ಧೋನಿ ನಮಗೆಲ್ಲರಿಗೂ ಗೊತ್ತಿರೋರಿಗೆ ಇವರು ಎಲ್ಲರ ಅಚ್ಚುಮೆಚ್ಚಿನ ಕ್ರಿಕೆಟರ್ ಆಗಿದ್ದಾರೆ. MA ನೋಡಿ, ಓವೆಲ್ ಏನಿದೆ, ಓವೆಲ್ ಯಾವ್ಯಾವು? AEIOU. ಇವು ಏನಿವೆ? ಸ್ವರಗಳು. AIU AAIOO ಇವಿಂದ ಆರಂಭಿಸುತ್ತವೆ. ಯಾಕೆಂದರೆ ನೋಡಿ, ವ್ಯಂಜನ ಪ್ಲಸ್ ಸ್ವರ ಈ ರೀತಿ ಸೇರಿದಾಗ ಕೀ ಆಗುತ್ತದೆ. ಅದೇ ರೀತಿ K ಪ್ಲಸ್ I ಆದಾಗ ಕೀ ಆಗುತ್ತದೆ. ಈ ರೀತಿಯಾಗಿ ನಾವು ಒಂದೊಂದು ಶಬ್ದಗಳನ್ನು ನಾವು ತಯಾರು ಮಾಡಬೇಕಾಗುತ್ತದೆ. ನೋಡಿ, ಮಹೇಂದ್ರ ಸಿಂಗ್ ಧೋನಿ. ಈಗ ಮ ಮತ್ತು ಇದು ಯಾವ ರೀತಿ ಇದೆ ನೋಡಿ, ಮ ಪ್ಲಸ್ ಅರ್ಥ ಆಯಿತು ಅನಿಸುತ್ತೆ ನನಗೆ. ಮಹೇಂದ್ರ ಇದು ಎ ಯಾವುದು ಕೊಡುತ್ತದೆ? ಎ ಅನ್ನು. ಇದು ಇದು ಮಹೇಂದ್ರ ಸಿಂಗ್. ನೋಡಿ, ಐ ಏನನ್ನು ಕೊಡುತ್ತದೆ? ಇ ಅನ್ನು ಕೊಡುತ್ತದೆ. ಸಿಂಗ್. ಧೋನಿ ಇದು ಓ ಕೊಡುತ್ತದೆ. ಇದು ಈ ಸ್ವರವನ್ನು ಕೊಡುತ್ತದೆ. ಈಗ ನೋಡಿ, ನಾವು ಯಾವ ರೀತಿ ಓದಬೇಕೆಂದು ನಾನು ಮೊದಲನೇದು ಇದರಲ್ಲಿ ಹೇಳಿದ್ದೇನೆ ನೋಡಿ, ವಿಡಿಯೋದಲ್ಲಿ. ಮ ಹೇ ಂದ್ರ ಎಲ್ಲಿ ತನಕ ಓವೆಲ್ ಎಲ್ಲಿ ತನಕ ಬರ್ತದಲ್ಲಿ ಅಲ್ಲಿ ತನಕ ನಾವು ಏನು ಮಾಡಬೇಕು? ರೌಂಡ್ ಮಾಡಬೇಕು. ಸಿಂಗ್ SINGH. ಧೋನಿ DHONI. ನೋಡಿ, ಮಹೇಂದ್ರ ನ ದ ರ ಮಹೇಂದ್ರ. ಸಿಂಗ್ SINGH ಸಿಂಗ್. DHO ಧೋನಿ. ಇಲ್ಲಿ ನೋಡಿ, ನೆಕ್ಸ್ಟ್ ಯುವರಾಜ್ ಸಿಂಗ್. A ಇದೇನಾಗುತ್ತದೆ? ಯ ಮತ್ತು ಇದು ಇದು ಇ. ನನಗೆ ಅನಿಸಿದಂಗೆ ಎಲ್ಲ ಅರ್ಥ ಆಗ್ತಾ ಇದೆ ಸ್ಟೂಡೆಂಟ್ಸ್ಗೆ. ಯ ಪ್ಲಸ್ ಈ ರೀತಿಯಾಗಿ ಇದು ಆಗುತ್ತದೆ. ಸ ಪ್ಲಸ್ ಐ, ಸ ಪ್ಲಸ್ ಇ, ರ ಪ್ಲಸ್ ಆ. ನೋಡಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಲು ಈ ರೀತಿಯಾಗಿ ನಾನು ನಿಮಗೆ ಹೇಳಿಕೊಡುತ್ತಿದ್ದೇನೆ. ನನಗೆ ಅನಿಸಿದಾಗ ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿರಬೇಕು. ಯುವರಾಜ್ ಸಿಂಗ್. ಯುವರಾಜ್ ಸಿಂಗ್. ಈಗ ನೋಡಿ, ಸಚಿನ್ ತೆಂಡೂಲ್ಕರ್. ಸ ಮತ್ತು ಸ ಪ್ಲಸ್ ಸಚಿನ್ ಎ ಇದು ಏನಾಗ್ತದೆ? ಇ ಏನಾಗುತ್ತದೆ ಇಲ್ಲಿ? ಎ ತೆಂಡೂಲ್ಕರ್. ಲ ಕ ರ ಲುಕರ್. ಇಲ್ಲಿ ಬರ್ತಿದ್ದೇನೆ ನೋಡಿ, ಸಚಿನ್ ತೆಂಡೂಲ್ಕರ್. ನೆಕ್ಸ್ಟ್ ನೋಡಿ, ರಾಹುಲ್. ರ ಪ್ಲಸ್ ಏನಾಗುತ್ತದೆ? ರಾಹುಲ್. ನೋಡಿ, ಇವು ಏನು? AU ಇವೇನಿವೆ? ಸ್ವರಗಳಿವೆ. ದ್ರಾವಿಡ್ DRAVID. ರಾಹುಲ್ ದ್ರಾವಿಡ್. ರಾಹುಲ್ ದ್ರಾವಿಡ. ನೆಕ್ಸ್ಟ್ ನೋಡಿ, ಎಲ್ಲರ ನೆಚ್ಚಿನ ಆಟಗಾರ ಯಾರು? ವಿರಾಟ್ ಕೊಹ್ಲಿ. ವಿರಾಟ್
ಕೊಹ್ಲಿ. ಇ ಆ ಓ ಇ. ಅರ್ಥ ಆಯಿತು ಅನಿಸುತ್ತೆ ನೋಡಿ. ವಿರಾಟ್ ಕೊಹ್ಲಿ. ಈ ರೀತಿಯಾಗಿ ಸ್ವರಗಳು ಮತ್ತು ವ್ಯಂಜನಗಳನ್ನು ಕೂಡಿ ನಾವು ಶಬ್ದಗಳನ್ನು ನಾವು ಓದಲು ಕಲಿಯಬೇಕು. ನೋಡಿ, ರ ರ ಅ ಇ ರವಿ ಇಂದ್ರ ಅ ರವೀಂದ್ರ. ಜೆ ಎ ಜ ಡಿ ಇ ಎ ಜಡೇಜ ಜಡೇಜ ರವೀಂದ್ರ ಜಡೇಜ. ಈ ರೀತಿಯಾಗಿ ನೀವು ಎಲ್ಲವನ್ನು ಓದಲು ಕಲಿಯಿರಿ. ನಾನು ಕೆಲವೊಮ್ಮೆ ನೆಕ್ಸ್ಟ್ ಸೀರೀಸ್ಗಳಲ್ಲಿ ಕೂಡ ನಾನು ಮಕ್ಕಳಿಗೆ ಈಸಿ ಆಗಲಿ ಅಂತ ಈ ರೀತಿಯಾಗಿ ಕಲಿಸಲು ಪ್ರಯತ್ನ ಪಡುತ್ತೇನೆ. ಥ್ಯಾಂಕ್ ಯು.